ಮತದಾರ ಪಟ್ಟಿ ಪರಿಷ್ಕರಣೆ SIR ನಮ್ಮ ತಾಲೂಕಿನಲ್ಲಿ ಅದರ ಬಗ್ಗೆ ಏನು ಮಾಡಬೇಕು ಏನು ಅಂತ ತಿಳಿಸ್ಕೊಂಡು ಅಧ್ಯಕ್ಷರು ಎಲ್ಲ ಮುಖಂಡರು ಸೇರಿ ಈ ದಿನ ಸಭೆಯನ್ನು ಏರ್ಪಾಡು ಮಾಡಿರ್ತಾರೆ. ಈ ಸಭೆಗೆ ನಮ್ಮ ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸಂಬಂಧಿ ಮಂಗಣ್ಣವರು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮಲು ನಿರ್ದೇಶಕರಾದಂಥ ನಾಗರಾಜಣ್ಣವರು ಬಂದಿದ್ದಾರೆ. ಅವ್ರಿಗೂ ನಮಗೆ ಬರುವಂಥ ಹಿರಿಯರಾದಂಥ ನಮ್ಮ ಪಟ್ಟಣವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರಾದಂಥ ಅಣ್ಣಾರ್ ಮಂಡೆಯವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಾಸ್ತಿದಾರರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಟೊಮೆಟೊ ಮಂಡಿ ಮಾಲೀಕರ ನನ್ನ ಅಧ್ಯಕ್ಷರಾದಂಥ ಸತ್ಯಣ್ಣವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮುಖಂಡರಾದಂಥ ಬರವಣಿಗೆ ಜಗದೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗುರುರಾಜ್ ಪ್ರದೀಪ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಮಲ್ಲಾಯಪಳ್ಳಿ ಸ್ವಾಮಿ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ವೀರಭದ್ರವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಮೈನಾರಿಟಿ ಮುಖಂಡರಾದಂಥ ಜಯಲ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಯೂನಿಯನ್ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆನಂದ ಭೋಗೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಾಗಮಂಗಲ ಶಂಕರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಪುತ್ತೂರು ವೆಂಕಟೇಶ್ ಮುಖಂಡರು ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಆನಂದ ಪಂಚಾಯತಿ ಚೇರ್ಮನ್ ಆದಂಥ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕಟ್ಟಂಗಾಡಿ ಶ್ರೀಧರ್ ಅವರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ VSC ಅಧ್ಯಕ್ಷರಾದಂಥ ರೆಡ್ಡಿಯವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಂಗನವಾಡಿ ನಿಂತಾನವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸಿ ಅವನ್ನ ವೇದಿಕೆ ಮೇಲೆ ಬರಬೇಕು. ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಬಯಸ್ತಾ ಒಂದೆರಡು ಮಾತನಾಡಿಸ್ತೇವೆ. ಸ್ವಾಗತ ಬಯಸ್ತಾ ನಮ್ಮ ನಗರಸಭೆ ವತಿಯಿಂದ ಸೋಮವಾರ ವೇದಿಕೆಯನ್ನು ಬರಬೇಕು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ರಾಜೇಂದ್ರ ಅವರು ಮತ್ತು ಸಿನ್ನಪ್ಪವರು ವೇದಿಕೆ ಆಗಿರ್ತಕ್ಕಂಥ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಏನು ನಮ್ಮ ಒಂದು SIR ಪ್ರಾರಂಭ ಆಗಿದೆ. ಅದರ ಬಗ್ಗೆ ಮತಪಟ್ಟಿ ಪರಿಷ್ಕರಣೆ ನಡೀತಾರೆ. ನಮ್ಮೆಲ್ಲರಿಗೂ ಸರ್ಕಾರದ ವತಿಯಿಂದ 2 ಸಾರಿ ಒಂದು ತರಬೇತಿಯನ್ನು ನೀಡಲಾಗಿದೆ. ಪಕ್ಷದ ವತಿಯಿಂದ ನಾವು ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ಅದು ಮುಂದುವರೆದಾಯಿತು. ಮತ್ತೆ ಮೊನ್ನೆ ಏನು ಸೋಮವಾರ ಮೀಟಿಂಗ್ ಮಾಡಿದ್ವಿ. ಅಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಂದ್ರನವರು ನಮ್ಮನ್ನು ಅಗಲಿ ದೈವಾಭಿ ಕೇಂದ್ರದಿಂದ ಮುಂದೂಡಬೇಕಾಗಿದೆ. ಇವತ್ತು ಏನು SIR ನಡೀತಾರೆ, ಹಳ್ಳಿಗಳಲ್ಲಿ ಎಲ್ಲರೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಪಟ್ಟಣದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡ್ತಾರೆ. ಯಾಕಂದರೆ ಹಳ್ಳಿಗಳು ನಮ್ಮ ಫೋನ್ ಹೋಗ್ತಾರೆ ಕಡಿಮೆ, ಯಾಕೆ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತಕ್ಕಂಥದ್ದು. ಆದರೆ ಪಟ್ಟಣದಲ್ಲಿ ನಮ್ಮೆಲ್ಲ ಏನು PLAಯನ್ನು ನಾವು ನೇಮಕಾತಿ ಮಾಡಿಕೊಟ್ಟಿದ್ದೀವಿ. ಅಷ್ಟೋ ಜನ ಅದ್ರ ಬಗ್ಗೆ ಭಾಳ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡ್ತಾರೆ. ಅವರು ಒಂದು ಹೆಚ್ಚಿನ ಮತ್ತು ಮೊನ್ನೆ ಎಲ್ಲ ವಾರ್ಡ್ ಯೋಜಕರು ಅವ್ರಿಗೂ ಸಹ ಮತ್ತೆ ಅದ್ರ ಬಗ್ಗೆ ಮಾಹಿತಿ ನೀಡಿದೆ. ಇವತ್ತು ಈ ಒಂದು ಸಭೆ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಏನೇನು SIR ಏನಾದರೂ ಇನ್ನೂ ಏನಾದರೂ ಕುಂತಾ ಇದೆ, ನಮಗೇನಾದರೂ ಮಾಹಿತಿ ಕಡಿಮೆ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಏನು ಮತ್ತೆ ನಮಗೆ ಈ ಮಂತ್ ಎಂಡಿಂಗ್ ದಿನ ಮತ್ತೆ 8ನೇ ತಾರೀಕು ಅವಧಿ ವಿಸ್ತರಣೆ ಮಾಡಿದ್ದಾರೆ. ಅದರೆಲ್ಲರ ಬಗ್ಗೆ ನಮ್ಮಲ್ಲಿ ಏನಾದರೂ ಮಾಹಿತಿ ಇರಬೇಕಂದ್ರೆ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಗೆ ನಮ್ಮ ಶಾಸಕರು ಸಂಬಂಧಿ ಮನ್ನ ಸರ್ ಆಗಮಿಸಿದ್ದಾರೆ. ನಾಗರಾಜ್ ಅವರು ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ
ಮತ್ತು ನಮ್ಮದು ಇನ್ನೊಂದು ವಿಶೇಷ ಇರುತ್ತದೆ. ಇವತ್ತು ರಾಜ್ಯ ಕೋರ್ ಕಮಿಟಿಗೆ ನಮ್ಮ ತಾಲೂಕಿಗೆ ಅವಕಾಶ ಸಿಕ್ಕಿದೆ. ಆಲೂರು ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಂಪರ್ಕ ಸಾಧಿಸೋದಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ಅವಕಾಶ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನು ಸೇರಿ ಈ SIR ನಾವು ಎಷ್ಟು ಸದುಪಯೋಗ ಪಡಿಸ್ಕೊಂಡ್ರೆ ಏನು 264 ಬೂತ್ ಇದೆ, 41 ಬೂತು ಪಟ್ಟಣದಲ್ಲಿದೆ. ಇನ್ನು ಉಳಿದಿದ್ದು ಟೋಟಲ್ 264 ಪಟ್ಟಣ ಮತ್ತು ಎಲ್ಲ ಹಳ್ಳಿಗಳಲ್ಲಿ ಒಟ್ಟು 264 ಬೂತ್ ಇದೆ. ಕೆಲವು ಕಡೆ 2-3 ಹಳ್ಳಿಗಳು, ಒಂದೊಂದು ಬೂತ್ಗೆ 2-3 ಹಳ್ಳಿ ಇದೆ. ಅದರಿಂದ ಅಲ್ಲಿ ನಾವೇನು ಹೇಳ್ತೀವಿ, ನಮ್ಮಲ್ಲಿ ಈಗಾಗಲೇ ಏನು PLA ನಾವು ನೇಮಕ ಮಾಡಿದ್ವಿ, ಅವ್ರಿಗೆ ಯಾವ ಹಳ್ಳಿನ ನಾವು PLA ಇದ್ವು ಅಲ್ಲಿ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಆದರೆ ನಮ್ಗೆ ಬಹಳಷ್ಟು ಜವಾಬ್ದಾರಿ ಇರ್ತದೆ. ವಿರೋಧ ಪಕ್ಷದವರು ಹೇಳ್ತಾರೆ ಅಷ್ಟು ಹೋಗ್ಬೇಕು ಇಷ್ಟು ಹೋಗ್ಬೇಕು ಅಂತ, ಅದೆಲ್ಲ ಸುಳ್ಳು. ಕಾರಣ ಅಂತಂದ್ರೆ ನಮಗೆ ಗೊತ್ತಾಗ್ತದೆ ಏನು PLA ನೇಮಕ ಆಗಿದ್ದೀರಿ, ನಿಮಗೆ ಸತ್ಯಾಂಶ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಉದಾಹರಣೆ ತಗೊಂಡ್ರೆ ನಮ್ಮ ಪಟ್ಟಣದ ಏನು ಟೀಚರ್ಸ್ ಕಾಲೇಜ್ ಇರುತ್ತೆ, ಅಲ್ಲಿ ಏನು ಬಂದಾಗಿದೆ 75% ಅಲ್ಲಿ ಡಿಲೀಟ್ ಆಗ್ತದೆ. ಕಾರಣ ಏನಂದ್ರೆ ಹೆಚ್ಚಿನ ಕೆಲಸಗಳು ಹಳ್ಳಿಯಿಂದ ಬಂದಿದೆ. ಈ ಪ್ರತಿಯೊಬ್ಬರನ್ನು